ಓಹೋ ದೀಪ, ನನ್ನ ಕಣ್ಣು ಬಿಡು. ಈ ರೀತಿ ಹಿಂದೆ ಬಂದರೆ ನನಗೆ ಗುರುತು ಹಿಡಿಯಲ್ಲ ಎಂದು ತಿಳಿದಿವೆಯಾ? ಅದು ಹೇಗೆ ಕಂಡುಹಿಡಿದರೆ? ನನಗೆ ತುಂಬಾ ಆಶ್ಚರ್ಯವಾಗುತ್ತಿದೆ. ನನಗೆ ತುಂಬಾ ಕೋಪ ಬಂದಿದೆ. ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ. ಏಕೆ ನನ್ನ ಮೇಲೆ ಕೋಪವೇ? ನಾನು ಒಂದು ವಿಷಯ ಹೇಳಬೇಕೆಂದು ಬಂದೆ. ನೀವು ಕೋಪ ಬಿಟ್ಟು ಶಾಂತಿ ತೋರಿಸು ನನ್ನ ಮಹಾರಾಯ. ದೀಪ 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 ದೀಪ, ನಿನ್ನನ್ನು ನಾನು ಅರೆಕ್ಷಣ ಕಾಣದೆ ಇರಲಾರೆ. ನನ್ನ ಮಾತು ದೀಪ. ನಮ್ಮಂತ ಪ್ರೇಮಿಗಳ ನಡುವೆ ಕ್ಷಮೆ ವಿಷಯವೇ ಬರಬಾರದು. ಅದೇನು ಹೇಳುತ್ತೇನೆ ಎಂದೆಲ್ಲ ಸಂತೋಷದ ಸುದ್ದಿಯೋ ಅಥವಾ ದುಃಖದ ಸಂಗತಿಯೋ? ಹೋಗಿದ್ದರೆ ನಿಮಗೆ ಯಾವಾಗಲೂ ತಮಾಷೆ. ನಾನು ಒಂದು ವಿಷಯ ಹೇಳಬೇಕೆಂದು ಎಷ್ಟು ಕಾತರದಿಂದ ಬಂದೆ ಗೊತ್ತಾ? ಸರಿ ಬಿಡು ದೀಪ, ಸುಮ್ಮನೆ ಏತಕ್ಕೆ ವಿಲಾಸದ ಮಾತುಗಳು? ನಮ್ಮಿಬ್ಬರಿಗೂ ಬೇಜಾರು. ಅದೇನೆಂದು ಹೇಳುತ್ತೇನೆಲ್ಲ ಬಿಡಿಸಿ ಹೇಳು. ಸರಿ, ನಾನು ನಮ್ಮ ಅಣ್ಣನ ಹತ್ರ ಈ ವಿಷಯ ಮಾತನಾಡಿದೆ. ಮೊದಲು ನಮ್ಮಣ್ಣ ನಿರಾಕರಿಸಿದರು. ಆ ನಂತರ ನಮ್ಮ ಪ್ರೀತಿಗೆ ಒಪ್ಪಿಗೆ ನೀಡಿದ್ದಾರೆ. ಸರಿ, ಆ ವಿಷಯ ಹೇಳಲು ನಾನು ಓಡೋಡಿ ಬಂದೆ. ದೀಪ, ಇಂಥ ಸಂತೋಷದ ವಿಷಯವನ್ನು ಸಿಹಿ ಕೊಟ್ಟು ಹೇಳುವುದಕ್ಕೆ ಈ ರೀತಿ ನಿರಾಸವಾಗಿ ಹೇಳುತ್ತಿರುವೆಯಲ್ಲ? ಸರಿ, ನಾನು ಬರುವಾಗ ಸಿಹಿ ತೆಗೆದುಕೊಂಡು ಬರಬೇಕು ಅಂತಾನೆ ಇದೆ. ಆದರೆ ನಮ್ಮಣ್ಣ ಪರ್ಮಿಷನ್ ಕೊಟ್ಟ ಕಾಲುಪುರದಲ್ಲಿ ನಾನು ಈ ವಿಷಯ ಹೇಳಲು ಓಡೋಡಿ ಬಂದೆ. ಸರಿ, ಅಯ್ಯೋ ಮಂಕೆ, ನಾನು ಕೇಳಿದ್ದು ಆಟ ಸಿಹಿಯಲ್ಲ, ಈ ನಿನ್ನ ತುಟಿಯಲ್ಲಿರುವ ಸಿಹಿ ತೇನನ್ನು ಸಿಹಿ ಮುತ್ತು ನೀಡಿ ಎಂದು. ಸರಿ, ನನಗೆ ಗೊತ್ತಿತ್ತು ನೀವಿದೆ ಈಗ ಅದಕ್ಕೆಲ್ಲ ಸಮಯ ಸುಮ್ಮನೆ ದಾರಿ ಹಿಡಿಯುವುದೇ ಲೇಸು. ದೀಪ ದೀಪ ದೀಪ, ಇಂಥ ಸಂತೋಷ ಸುದ್ದಿಯನ್ನು ಹೇಳಿ ನನಗೆ ಮುತ್ತು ಕೊಡುವುದು ಇಲ್ಲ ಎಂದರೆ ನಾನು ಬಿಡುವುದಿಲ್ಲ. ಈ ಬಡಪ್ಪಾಯಿಯ ರೋಮೆ ಮೇಲೆ ಕರುಣೆ ತೋರಿಸು ಓ ನನ್ನ ಜೂಲಿಯೆಟ್. ಓ ನನ್ನ ರಾಜ, ಗಾನಾಮೃತದಲ್ಲಿ ಹಾಡಬಾರದೆ ನನಗೋಸ್ಕರ ಒಂದು ಗೊತ್ತಿನೇಕ